ಲೋಕಾಕಾಶ ಭಾಗ 26. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ಬರೆದಿರುವುದನ್ನು ನೋಡಿರಿ, ಹೇಳುತ್ತಾ ಹೋಗುತ್ತೇನೆ. ಈಗ ಸ್ವಲ್ಪ ಇದನ್ನು ಬರೆದುಕೊಳ್ಳಿರಿ. ಸೌಧರ್ಮ ಸ್ವರ್ಗದಿಂದ ಪ್ರಾರಂಭವಾಗಿ ಅನುತ್ತರ ವಿಮಾನದವರೆಗಿನ ವಿಮಾನಗಳ ಸಂಖ್ಯೆಗಳು ನೋಡಿ. ಈಗ ಇಲ್ಲಿ ಇದು ಸ್ವರ್ಗಗಳು, ಇಲ್ಲಿ ಶ್ರೇಣಿಬದ್ಧ ವಿಮಾನಗಳು, ಇಲ್ಲಿ ಇಂದ್ರಕ ವಿಮಾನಗಳು, ಇದು ಪ್ರಕೀರ್ಣಕ ವಿಮಾನಗಳು. ಆ ರೀತಿ ನೀವು ಬರೆದುಕೊಳ್ಳಿರಿ. ಈಗ ಕೆಳಗಡೆ ಅವು ಎಷ್ಟು ಸಂಖ್ಯೆಲಿದ್ದಾವೆ ಅದನ್ನು ಬರೆಸ್ತೀನಿ. ಬರೆದು ಕೊಡ್ರಿ ಅದನ್ನೀಗ. ಆಯಿತು, ನೋಡ್ಕೊಂಡ್ರಿ ಹಾಂ, ಬರ್ಕೊಡ್ರಿ ಹಾಗೇನೆ. ಆಯ್ತಲ್ಲ. ಸೌಧರ್ಮ ಸ್ವರ್ಗ ಬರೆದುಕೊಳ್ಳಿರಿ. ನೋಡ್ರಿ, ಇಲ್ಲಿ ಸೌಧರ್ಮ ಸ್ವರ್ಗ ಶ್ರೇಣಿಬದ್ಧ ವಿಮಾನಗಳು 4371, ಇಂದ್ರಕ ವಿಮಾನಗಳು 31, ಪ್ರಕೀರ್ಣಕ ವಿಮಾನಗಳು 31,95,598. ಐಶಾನ್ ಸ್ವರ್ಗ ಶ್ರೇಣಿಬದ್ಧ ವಿಮಾನಗಳು 1,457, ಇಲ್ಲಿ ಇಂದ್ರಕ ವಿಮಾನ ಇಲ್ಲ. ಪ್ರಕೀರ್ಣಕ ವಿಮಾನ 27,98,543. ಸಾನತ್ ಕುಮಾರ ಸ್ವರ್ಗ ಶ್ರೇಣಿಬದ್ಧ ವಿಮಾನ 588, ಇಂದ್ರಕ ವಿಮಾನ 7, ಪ್ರಕೀರ್ಣಕ ವಿಮಾನ 11,99,405. ಮಹೇಂದ್ರ ಸ್ವರ್ಗ ಶ್ರೇಣಿಬದ್ಧ ವಿಮಾನ 196, ಇಂದ್ರಕ ವಿಮಾನ ಇಲ್ಲ ಇಲ್ಲಿ. ಪ್ರಕೀರ್ಣಕ ವಿಮಾನ 7,99,804. ಬ್ರಹ್ಮ ಸ್ವರ್ಗ ಶ್ರೇಣಿಬದ್ಧ ವಿಮಾನ 360, ಇಂದ್ರಕ ವಿಮಾನ 4, ಪ್ರಕೀರ್ಣಕ ವಿಮಾನ 3,99,636. ಲಾಂತವ ಸ್ವರ್ಗ ಅಲ್ಲಿ ಶ್ರೇಣಿಬದ್ಧ ವಿಮಾನ 156, ಇಂದ್ರಕ ವಿಮಾನ 2, ಪ್ರಕೀರ್ಣಕ ವಿಮಾನ 49,842. ಮಹಾಶುಕ್ರ ಸ್ವರ್ಗದಲ್ಲಿ ಶ್ರೇಣಿಬದ್ಧ ವಿಮಾನ 72, ಇಂದ್ರಕ ವಿಮಾನ 1, ಪ್ರಕೀರ್ಣಕ ವಿಮಾನಗಳು 39,927. ಸಹಸ್ರಾರ ಸ್ವರ್ಗದಲ್ಲಿ ಶ್ರೇಣಿಬದ್ಧ ವಿಮಾನಗಳು 68, ಇಂದ್ರಕ ವಿಮಾನ 1, ಪ್ರಕೀರ್ಣಕ ವಿಮಾನಗಳು 5,931. ಆನತ ಪ್ರಾಣತ ಆರಣ ಅಚ್ಯುತ, ಇವು ನಾಲ್ಕು ಸ್ವರ್ಗ ನೋಡ್ರಿ. ಆನತ ಪ್ರಾಣತ ಆರಣ ಅಚ್ಯುತ ಸ್ವರ್ಗ, ಇದರಲ್ಲಿ ಶ್ರೇಣಿಬದ್ಧ ವಿಮಾನಗಳ ಸಂಖ್ಯೆ 324, ಇಂದ್ರಕ ವಿಮಾನಗಳು 6, ಪ್ರಕೀರ್ಣಕ ವಿಮಾನಗಳು 370. ಇಲ್ಲಿ ನೋಡ್ರಿ, ಅಧೋಗ್ರೈವೇಕ 3 ಇದಾವವು. ಅಧೋಗ್ರೈವೇಕ 3 ಸ್ವರ್ಗದಲ್ಲಿ ಶ್ರೇಣಿಬದ್ಧ ವಿಮಾನಗಳು 108, ಇಂದ್ರಕ ವಿಮಾನಗಳು 3, ಪ್ರಕೀರ್ಣಕ ವಿಮಾನ ಇಲ್ಲ. ಮಧ್ಯಗ್ರೈವೇಕ 3 ಸ್ವರ್ಗದಲ್ಲಿ 72 ಶ್ರೇಣಿಬದ್ಧ ವಿಮಾನಗಳು, ಇಂದ್ರಕ ವಿಮಾನಗಳು 3, ಪ್ರಕೀರ್ಣಕ ವಿಮಾನಗಳು 32. ಊರ್ಧ್ವ ಗ್ರೈವೇಕ ಅದು 3 ಇದಾವು. ಊರ್ಧ್ವ ಗ್ರೈವೇಕದಲ್ಲಿ ಶ್ರೇಣಿಬದ್ಧ ವಿಮಾನಗಳು 36, ಇಂದ್ರಕ ವಿಮಾನಗಳು 3, ಪ್ರಕೀರ್ಣಕ ವಿಮಾನಗಳು 52. ಇನ್ನು 9 ಅನುದಿಶ ಇದಾವೆಲ್ಲ, 9 ಅನುದಿಶ ಸ್ವರ್ಗ. ಅದ್ರಾಗೆ ಅನುದಿಶದಲ್ಲಿ ಅಂದರೆ ಸ್ವರ್ಗದಲ್ಲಿ ಶ್ರೇಣಿಬದ್ಧ ವಿಮಾನ 4, ಇಂದ್ರಕ ವಿಮಾನ 1, ಇಲ್ಲಿ ಪ್ರಕೀರ್ಣಕ ವಿಮಾನ 4. ಇನ್ನು ಮುಂದೆ 5 ಅನುತ್ತರ ಅಂದರೆ ವಿಜಯ ವೈಜಯಂತಿ ಜಯಂತ ಅಪರಾಧ ಸರ್ವಸಿದ್ಧಿ ಇದೆಯಲ್ಲ, ಇವು 5 ಅನುತ್ತರ. ಅನುತ್ತರ ಸ್ವರ್ಗದಲ್ಲಿ ಶ್ರೇಣಿಬದ್ಧ ವಿಮಾನ 4, ಇಂದ್ರಕ ವಿಮಾನ 1, ಅಲ್ಲಿ ಪ್ರಕೀರ್ಣಕ ಇಲ್ಲ. ಇದನ್ನು ಕೂಡಿಸಿದಾಗ, ಎಲ್ಲವನ್ನು ಕೂಡಿಸಿದಾಗ ಏನಾಗ್ತದೆ ನೋಡ್ರಿ. ಇದು ನೋಡ್ರಿ, ಇಲ್ಲಿ ಶ್ರೇಣಿಬದ್ಧ ವಿಮಾನಗಳ ಸಂಖ್ಯೆ 7,816,
ಇಂದ್ರಕ ವಿಮಾನಗಳ ಸಂಖ್ಯೆ 63. ಪ್ರಕೀರ್ಣಕ ವಿಮಾನಗಳ ಸಂಖ್ಯೆ 84,89,144. ನೋಡಿ, ಶ್ರೇಣಿಬದ್ಧ ವಿಮಾನಗಳ ಸಂಖ್ಯೆ 7,816. ಇಂದ್ರಕ ವಿಮಾನಗಳ ಸಂಖ್ಯೆ 63. ಪ್ರಕೀರ್ಣಕ ವಿಮಾನಗಳ ಸಂಖ್ಯೆ 84,89,144. ಅದನ್ನು ಎಲ್ಲವನ್ನು ಕೂಡಿಸಿದಾಗ ಇಲ್ಲಿ ಬಂತು ನೋಡ್ರಿ. ಇದು ನೋಡ್ಕೊಡ್ರಿ ಅಲ್ಲಿ. ಎಷ್ಟಾಯ್ತಪ್ಪ? 84,97,023 ಒಟ್ಟು ವಿಮಾನಗಳು, ಸ್ವರ್ಗ ವಿಮಾನಗಳು. ಎಲ್ಲದರಲ್ಲೂ ಒಂದೊಂದು ಅಕೃತ್ರಿಮ ಚೈತ್ಯಾಲಯ ಇದೆ. ಅದನ್ನು ಮುಂದೆ ಹೇಳ್ತೀನಿ ನಿಮಗೆ. ಈಗ ಇದು ಗೊತ್ತಾಗ್ತಿದೆಯಲ್ಲಪ್ಪ? ಗೊತ್ತಾಗ್ತಾ ಇದೆಯಲ್ಲ? ಇದನ್ನ ಬರ್ಕೊಡ್ರಿ. ಬಹಳ ಮಹತ್ವಪೂರ್ಣ ಬಿಂದುಗಳು. ಇದನ್ನ ಬರೀಲೇಬೇಕು. ಕೇವಲ ಕೇಳೋದ್ರಿಂದ ಏನು ತಾನೇ ಗೊತ್ತಾಗ್ತದೆ ಅಲ್ವಾ? ಬರಿಬೇಕು. ಬರೀರಿ, ನೋಡಿರಿ, ಅದನ್ನ ಬರ್ಕೊಡ್ರಿ. ಯಾರಿಗೆ ಅದನ್ನು ಒಟ್ಟುಗೂಡಿಸಿ ಒಂದೇ ಸಲ ಸರಳವಾಗಿ ಬರಿಬೇಕು ಅವರು ಇದನ್ನು ಬೇಗ ಸ್ಕ್ರೀನ್ಶಾಟ್ ಹೊಡೆದುಕೊಳ್ಳಿರಿ. ಇಲ್ಲಾಂದರೆ ನಿಮಗೆ ಇನ್ನೂ ಒಂದು ಬಹಳ ಸುಲಭವಾದ ಒಂದು ಉಪಾಯ ಅಂತಂದರೆ ನೀವು ವಿದ್ಯಾಭೂಷಣ್ ಮಹಾರಾಜ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳ್ರಿ. ಅದ್ರ ಒಳಗಡೆ ಕೊನೆಯದಾಗಿ ಆ ಆ್ಯಪ್ನಲ್ಲಿ ಶಾಸ್ತ್ರಗಳ ಪ್ರಮಾಣ ಅಂತ ಒಂದು ಬರ್ತದೆ. ಆ ಶಾಸ್ತ್ರದ ಪ್ರಮಾಣ ಅದನ್ನು ಹೊಡೆದು ಅದರಲ್ಲಿ ಲೋಕಾಕಾಶ ಅಂತ ಬರ್ತದೆ. ಅದನ್ನು ಹೊಡೆದಾಗ ನಿಮಗೆ ಈ ನಾನು ಕೈಯಲ್ಲಿ ಬರೆದದ್ದು ಮತ್ತು ಶಾಸ್ತ್ರಗಳು ಮತ್ತು ಚಿತ್ರಗಳು ಎಲ್ಲ PDF ಅದರಲ್ಲಿ ಬರ್ತದೆ. ಇದು ಬಹಳ ಬುದ್ಧಿವಂತರಿಗೆ ಮಾತ್ರ, ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಅಕಸ್ಮಾತ್ ಸ್ವಲ್ಪನಾರು ನಿಮ್ಮ ಜಾಣತನವನ್ನು ಉಪಯೋಗಿಸಿದರೆ ನೀವು ಅಲ್ಲಿ ಹೋಗಿ ಒರಿಜಿನಲ್ PDF ಕಾಪಿಗಳನ್ನು ನೀವು ನೋಡ್ಕೋಬೋದು. ಬಹಳ ಸರಳ ಅನಿಸ್ತದೆ ನಿಮಗೆ. ಏನು ಮಾಡೋದು? ನಾವು ಹೇಳ್ಬೋದು ಅಷ್ಟೇ, ಆದರೆ ನಿಮಗೆ ಹೇಗೆ ಕೆಲಸ ಮಾಡಿಸ್ಬೇಕು? ಸ್ವಲ್ಪ ನಿಮ್ಮ ಬುದ್ಧಿಗೆ ಕೆಲಸ ಕೊಡಬೇಕು ನೀವು ಅಷ್ಟೇ. ಅರ್ಥ ಆಯಿತು? ಇದನ್ನು ಈಗ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಬೇಕಾದ್ರೆ ಹೊಡ್ಕೊಡ್ರಿ, ಬರ್ಕೊಡ್ರಿ. ಆಯಿತು? ಆಯಿತು, ಇದನ್ನ ಬಿಟ್ಬಿಡೋಣ ಹಂಗಾರೆ. ನೋಡಿ, ಈಗ 84,97,023 ವಿಮಾನಗಳ ಹೆಸರನ್ನು ಬರೆಯೋದು, ತಿಳಿಸೋದು, ನಾವು ತಿಳಿಯೋದು ಇದೆಲ್ಲ ಅಸಂಭವ ಕೆಲಸ ಇದೆ ನಮ್ಮ ಕಡೆಗೆ ಅಲ್ವಾ? ಹಾಗಾದರೆ ಈಗ ಇಲ್ಲಿ ಕೇವಲ ಇಂದ್ರಕ ವಿಮಾನಗಳ ವಿಷಯವನ್ನು ಇಲ್ಲಿ ಅವುಗಳ ಹೆಸರನ್ನು ಮಾತ್ರ ಹೇಳಲಾಗ್ತದೆ. ಅರ್ಥ ಆಯಿತು? ಅಷ್ಟನ್ನು ನಾನು ಬರ್ಕೊಬಿಡ್ರಿ ನೀವು. ಬರೀರಿ, ಬೇಗ ಬರ್ರಿ. ಪ್ರಾರಂಭ ಬಾ. ನೋಡಿ, ಇಲ್ಲಿ ಸೌಧರ್ಮ ಸ್ವರ್ಗದಿಂದ ಪ್ರಾರಂಭವಾಗಿ ಅಂತಿಮ ಸರ್ವಾರ್ಥ ಸಿದ್ಧಿ ವಿಮಾನದವರೆಗೆ 63 ಪಟಲಗಳಲ್ಲಿ 63 ಇಂದ್ರಕ ವಿಮಾನಗಳ ಹೆಸರುಗಳು. ಬರ್ಕೊಡ್ರಪ್ಪ. ಆಯಿತು? ಇನ್ನು ಮುಂದೆ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಬರ್ಕೊಡ್ರಿ. 1 ಋತು, 2 ವಿಮಲ, 3 ಚಂದ್ರ, 4 ವಲ್ಗು, 5 ವೀರ, 6 ಅರುಣ, 7 ನಂದನ, 8 ನಲಿನ, 9 ಕಂಚನ, 10 ರುಧಿರ, 11 ಚಂಚತ್, 12 ಮರುತ್, 13 ರುದ್ದೀಶ, 14 ವೈಡೂರ್ಯ, 15 ರುಚಕ, 16 ರುಚಿರ, 17 ಅಂಕ, 18 ಸ್ಫಟಿಕ, 19 ತಪನೀಯ, 20 ಮೇಘ, 21 ಅಭ್ರ, 22 ಹಾರಿದ್ರ, 23 ಪದ್ಮ, 24 ಲೋಹಿತ, 25 ವಜ್ರ, 26 ನಂದ್ಯಾವರ್ತ, 27 ಪ್ರಭಂಕರ, 28 ಪುಸ್ತಕ, 29 ಗಜ, 30 ಮಿತ್ರ, 31 ಪ್ರಭ, 32 ಅಂಜನ, 33 ವನಮಾಲ, 34 ನಾಗ, 35 ಗರುಡ, 36 ಲಾಂಗಲ, 37 ಬಲಭದ್ರ, 38 ಚಕ್ರ, 39 ಅರಿಷ್ಟ, 40 ಸುರಸಮಿತಿ, 41 ಬ್ರಹ್ಮ, 42 ಬ್ರಹ್ಮೋತ್ತರ, 43 ಬ್ರಹ್ಮಹೃದಯ, 44 ಲಾಂತವ, 45 ಮಹಾಶುಕ್ರ, 46 ಸಹಸ್ರಾರ, 47 ಆನತ, 48 ಪ್ರಾಣತ, 49 ಪುಷ್ಪಕ, 50 ಶಾಂತಕರ, 51 ಆರಣ, 52 ಅಚ್ಯುತ, 53 ಸುದರ್ಶನ, 54 ಅಮೋಘ, 55 ಸುಪ್ರಬುದ್ಧ, 56 ಯಶೋಧರ, 57 ಸುಭದ್ರ, 58 ಸುವಿಶಾಲ,
59 ಸುಮನಸ, 60 ಸೌಮನಸ, 61 ಪ್ರೀತಿಂಕರ, 62 ಆದಿತ್ಯ, 63 ಸರ್ವಾರ್ಥ ಸಿದ್ಧಿ. ಹಾಂ, ಈಗ ನಿಮಗೆ ಇದು ಕೆಳಗಡೆ ವಿಷಯ ಇರಲಿ ಅಂದ್ರೆ ನೋಡ್ರಿ, ಈ ವಿಷಯ ಇರಲಿ ಇದು ಆಮೇಲೆ ಹೇಳ್ತೀನಿ. ಈಗ ನಿಮಗೆ ಶಾಸ್ತ್ರದ ಪ್ರಕರಣಗಳನ್ನು ಸ್ವಲ್ಪ ಕೊಡ್ತೀನಿ, ನೀವು ನೋಡಲೇಬೇಕು ಅದನ್ನು. ಮಹಾಶಾಸ್ತ್ರ ಅತಿಲಯ ಪಣ್ಣತ್ತು ಯಾವ ಶಾಸ್ತ್ರಗಳನ್ನ ಕೊಡ್ತೀನಿ, ಈಗ ನೀವು ಕಣ್ಣಲ್ಲಿ ನೋಡಲೇಬೇಕು ಅದನ್ನು. ಕಣ್ಣಲ್ಲಿ ನೋಡ್ಕೊಂಡೇ ಮುಂದೆ ಹೋಗಿ ಮತ್ತೆ ಮುಂದಿಂದು ಅಂದರೆ ಇದೆಲ್ಲ ಎಲ್ಲಿ ಕೆಳಗಡೆ ಇದೆಲ್ಲ ಅದು ಆಮೇಲೆ ಹೇಳ್ತೀನಿ ಅದನ್ನು, ಗೊತ್ತಾಯ್ತು? ಈಗಿರಲಿ. ಈಗ ಶಾಸ್ತ್ರ ಪ್ರಕರಣ ಕೊಡ್ತೀನಿ, ನೋಡಲೇಬೇಕು ನೀವು ಅದನ್ನು, ಎಲ್ಲರೂ ನೋಡಬೇಕು ಶಾಸ್ತ್ರ ಪ್ರಕರಣ. ಮತ್ತು ಇಲ್ಲಿ ಒಂದು ಸಲ ನೋಡ್ಕೊಟ್ರಿ, ನಿಮಗೆ ಯಾರಿಗೆ ಬೇಕು ಶಾಸ್ತ್ರದ ಪ್ರಕರಣ. ಇಲ್ಲಿ ಏನಾಗ್ತಂದ್ರಿ, ಅಕಸ್ಮಾತ್ ವೀಡಿಯೋ ರನ್ನಿಂಗ್ನಲ್ಲಿದ್ದರೆ ಅದಕ್ಕೆ ಸರಿಯಾಗಿ ಕಾಣೋದಿಲ್ಲ, ಬ್ಲೇರ್ ಬರ್ತದೆ. ನಿಮಗೆ ಒರಿಜಿನಲ್ ಶಾಸ್ತ್ರ ಬೇಕು ಅಂತಂದ್ರೆ ಏನು ಮಾಡಬೇಕು, ನೀವು ಏನು ಮಾಡಬೇಕು, ವಿದ್ಯಾಭೂಷಣ ಮಹಾರಾಜ್ ಅನ್ನುವಂಥ ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಮತ್ತು ಅಲ್ಲಿ ಕೊನೆಗೆ ಶಾಸ್ತ್ರದ ಪ್ರಮಾಣಗಳು ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಲೋಕಾಕಾಶ ಅಂತ ಬರ್ತದೆ, ಅದರಲ್ಲಿ 3 ಆಪ್ಷನ್ ಕೊಡ್ತೀವಿ ನಿಮಗೆ. ಒಂದು ನಾನು ಕೈಯಲ್ಲಿ ಬರ್ತಿದ್ದು, ಇನ್ನೊಂದು ಶಾಸ್ತ್ರ ಪ್ರಮಾಣ, ಇನ್ನೊಂದು ಚಿತ್ರಗಳು. ಅರ್ಥ ಆಯಿತು? ಅಲ್ಲಿ ನೋಡಿಕೊಳ್ಳ್ರಿ, ಅಲ್ಲಿ ನಿಮಗೆ ಒರಿಜಿನಲ್ ಶಾಸ್ತ್ರ ಸಿಗುತ್ತದೆ. ಗೊತ್ತಾಯ್ತು? ಹಾಂ, ಆಯಿತು. ಈಗಿರಲಿ, ಈ ಶಾಸ್ತ್ರ ಪ್ರಕರಣ ನೋಡ್ಕೊಡ್ರಪ್ಪ, ಬೇಗ. ಶಾಸ್ತ್ರದ ಪ್ರಕರಣವನ್ನು ನೋಡಿರಿ. ಬರೆದಿರುವುದನ್ನು ಗಮನ ಇಟ್ಟು ನೋಡಿರಿ. ಸ್ವಲ್ಪ ನೋಡ್ಕೊಟ್ರಿ. ಈಗ ಇಲ್ಲಿ ನೋಡಿ ಇಲ್ಲಿಂದ ಪ್ರಾರಂಭ. ಇಲ್ಲಿ ಹಿಂದಿನ ವಿಷಯ ಮುಗಿದಿದೆ, ಅದು ಶಾಸ್ತ್ರ ಕೊಟ್ಟವಲ್ಲ ಹಿಂದೆ, ಹಾಗಾಯ್ತು ಅದು. ನೋಡಿ, ಶ್ರೇಣಿಬದ್ಧ, ಇಂದ್ರಕ, ಪ್ರಕಿರಣಕ ಈ 3 ಪ್ರಕಾರದ ವಿಮಾನಗಳು ಸೌಧರ್ಮ ಮತ್ತು ಆಯುಷಾನ್ ಕಲ್ಪದಲ್ಲಿ 5 ಬಣ್ಣದವು ಇದ್ದಾವೆ. ಸಾನತ್ ಕುಮಾರ ಮತ್ತು ಮಹೇಂದ್ರದಲ್ಲಿ ಕಪ್ಪು ಬಣ್ಣ ಬಿಟ್ಟು ಉಳಿದ 4 ಬಣ್ಣದವು ಇದ್ದಾವೆ. ಬ್ರಹ್ಮ ಮತ್ತು ಲಾಂತವ ಕಲ್ಪದಲ್ಲಿ ಕಪ್ಪು ಮತ್ತು ನೀಲಿ ಬಣ್ಣ ಬಿಟ್ಟು ಉಳಿದ 3 ಬಣ್ಣದವು ಇವೆ. ಮಹಾಶುಕ್ರ ಮತ್ತು ಸಹಸ್ರಾರ ಕಲ್ಪದಲ್ಲಿ ಕೆಂಪು ಬಣ್ಣ ಬಿಟ್ಟು ಉಳಿದ 2 ಬಣ್ಣದವು ಇವೆ. ಆನತ, ಪ್ರಾಣತ, ಆರಣ, ಅಚ್ಯುತ ಮತ್ತು ಗ್ರೈವೇಕದ ಎಲ್ಲ ವಿಮಾನಗಳು ಮುಕ್ತಾಫಲ, ಮೃಗಾಂಕ ಅಥವಾ ಕುಂದ ಪುಷ್ಪದಂತೆ ಉಜ್ವಲ ಬಣ್ಣದವು ಇದ್ದಾವೆ. ಸೌಧರ್ಮ ಮತ್ತು ಐಶಾನ್ ಸ್ವರ್ಗದ ವಿಮಾನಗಳು ಘನ ಸ್ವರೂಪ ಜಲದ ಮೇಲೆ ಮತ್ತು ಮಹೇಂದ್ರ ಮತ್ತು ಸಾನದ್ ಕುಮಾರ ಸ್ವರ್ಗದ ವಿಮಾನಗಳು ಗಾಳಿಯ ಮೇಲೆ ನಿಂತಿರುತ್ತವೆ. ಬ್ರಹ್ಮ, ಲಾಂತವ, ಮಹಾಶುಕ್ರ, ಸಹಸ್ರಾರ ಕಲ್ಪದ ವಿಮಾನಗಳು ಜಲ ಮತ್ತು ಗಾಳಿ ಎರಡರ ಮೇಲೆ ಸ್ಥಿತ ಇವೆ. ಮತ್ತು ಆನತ, ಪ್ರಾಣತ, ಆರಣ, ಅಚ್ಯುತ ಈ 4 ಕಲ್ಪಗಳ ವಿಮಾನಗಳು ಶುದ್ಧ ಆಕಾಶದ ಆಧಾರದಲ್ಲಿ ಸ್ಥಿತ ಇವೆ. ಇಂದ್ರಕ, ಶ್ರೇಣಿಬದ್ಧ ಮತ್ತು ಪ್ರಕಿರಣಕ ವಿಮಾನಗಳ ಮೇಲೆ ಸಮಚತುಷ್ಕೋಣ ಮತ್ತು ದೀರ್ಘ ವಿವಿಧ ಪ್ರಕಾರದ ಪ್ರಾಸಾದಗಳು ಇವೆ. ಅಂದರೆ ದೇವತೆಗಳ ಸುಂದರವಾದ ಅರಮನೆ, ವಾಸಸ್ಥಾನಗಳು. ಅರಮನೆ ಅಲ್ಲ, ಅರಮನೆ ರೀತಿ ಭಾಳ ಸುಂದರ, ಅದಕ್ಕಿಂತನೂ ಭಾಳ ಸುಂದರ ರೀತಿ, ಅದಕ್ಕಿಂತನೂ ಆ ರೀತಿ ವಾಸಸ್ಥಾನಗಳು ಇದ್ದಾವೆ. ಈ ಎಲ್ಲ ಪ್ರಾಸಾದಗಳು ಬಂಗಾರಮಯ, ಸ್ಫಟಿಕ, ಮಣಿಮಯ, ಮರಕತ, ಮಾಣಿಕ್ಯ ಮತ್ತು ಇಂದ್ರನೀಲ ಮಣಿಗಳಿಂದ ನಿರ್ಮಿತ, ಹವಳದಿಂದ ನಿರ್ಮಿತ, ವಿಚಿತ್ರ ಉತ್ತಮ ತೋರಣಗಳಿಂದ, ಸುಂದರ ದ್ವಾರಗಳಿಂದ ಯುಕ್ತ,
7, 8, 9, 10 ಇತ್ಯಾದಿ ವಿಚಿತ್ರ ಭೂಮಿಗಳಿಂದ ಭೂಷಿತ, ಉತ್ತಮ ರತ್ನಗಳಿಂದ ಭೂಷಿತ, ಬಹಳ ಪ್ರಕಾರದ ಯಂತ್ರಗಳಿಂದ ರಮಣೀಯ, ಮಿನುಗುತ್ತಿರುವ ರತ್ನಗಳಿಂದ ಸಹಿತ, ಕಾಲಗರು ಆದಿ ಧೂಪಗಳ ಸುಗಂಧದಿಂದ ವ್ಯಾಪ್ತ, ಆಸನಶಾಲ, ನಾಟ್ಯಶಾಲಾ ಮತ್ತು ಕ್ರೀಡಾಶಾಲಾ ಆದಿಗಳಿಂದ ಶೋಭಾಯಮಾನ ಇವೆ. ಮತ್ತು ಸಿಂಹಾಸನ, ಗಜಾಸನ, ಮಕರಾಸನ, ಮಯೂರ ಆಸನ, ಶುಕಾಸನ, ಪ್ಯಾಲಾಸನ ಮತ್ತು ಗರುಡಾಸನ ಆದಿಗಳಿಂದ ಪರಿಪೂರ್ಣ ಬಹಳ ಪ್ರಕಾರದ ವಿಚಿತ್ರ ಮಣಿಮಯ ಶಯ್ಯೆಗಳ ವಿನ್ಯಾಸದಿಂದ ನಿತ್ಯ ವಿಮಲ ಸ್ವರೂಪದವು, ವಿಪುಲ ಉತ್ತಮ ದೀಪಗಳು ಮತ್ತು ಕುಸುಮಗಳಿಂದ ಕಾಂತಿಯುಕ್ತ ಅನಾದಿ ನಿಧನ ಮತ್ತು ಅಕೃತ್ರಿಮ ವಿರಾಜಮಾನ ಇವೆ. 1ನೆಯ ಸೌಧರ್ಮ ಸ್ವರ್ಗದಿಂದ ಪ್ರಾರಂಭವಾಗಿ 16ನೆಯ ಅಚ್ಯುತ ಸ್ವರ್ಗದವರೆಗೆ ಒಟ್ಟು 12 ಕಲ್ಪಗಳನ್ನು ಹೇಳಲಾಗಿದೆ. ಆ 12 ಕಲ್ಪಗಳಲ್ಲಿ ಬೇರೆ ಬೇರೆ 12 ಇಂದ್ರರು ತಾವು ಪೂರ್ವದಲ್ಲಿ ಸಂಪಾದಿಸಿದ ಪುಣ್ಯದ ಫಲವಾಗಿ ತಮ್ಮ ತಮ್ಮ ಪರಿವಾರ ದೇವತೆಗಳ ಜೊತೆಯಲ್ಲಿ ಅನೇಕ ಸುಖ ಭೋಗಿಸುತ್ತಾ ಇರುತ್ತಾರೆ. ದೇವತೆಗಳದ್ದು 10 ಪ್ರಕಾರದ ಪರಿವಾರ ಇರುತ್ತದೆ. 1 ಇಂದ್ರ, ಬೇಕಾದ್ರೆ ಬರ್ಕೊಟ್ರಿ ಸ್ವಲ್ಪ. 1 ಇಂದ್ರ, 2 ಪ್ರತೀಂದ್ರ, 3 ಸಾಮಾನಿಕ, 4 ಕ್ರಾಂತೃಷ, 5 ದಿಗೀಂದ್ರ, 6 ತನುರಕ್ಷ, 7 ಪಾರಿಷದ, 8 ಅನೀಕ, 9 ಪ್ರಕಿರಣಕ, 10 ಅಭಿಯೋಗ್ಯ. ಇಲ್ಲಿ ಈ ದಿಗೀಂದ್ರ ಶಬ್ದ ಏನಿದೆ, ಈ ಸ್ಥಳದಲ್ಲಿ ಬೇರೆ ಶಬ್ದ ಬರ್ತದೆ ಕೆಳಗಡೆ ಎಲ್ಲನೂ, ಅದು ಆಮೇಲೆ ಓದಿಸ್ತೀನಿ ನಿಮ್ಗೆ, ಇರಲಿ. ಇದೀಗ ಹೀಗೆ ನೋಡ್ಕೊಡ್ರಿ. ಈ ಮಹಾಶಾಸ್ತ್ರ ಪ್ರಕರಣ ಹಾಗೆ ಬರೆದ್ಬಿಟ್ಟಿದ್ದೀನಿ ನಾನು, ಇರಲಿ. ಇನ್ನು ಮುಂದೆ ಇಂದ್ರ ಅಂದರೆ ಅನ್ಯ ದೇವತೆಗಳಲ್ಲಿ ಇಲ್ಲದ ಅಸಾಧಾರಣ ಅಣಿಮ ಆದಿ ಗುಣಗಳಿಂದ ಶೋಭಿಸುವವರು. ಇಲ್ಲಿ ಅಣಿಮ ಅಂತಂದರೆ ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವೈಶಿತ್ವ ಅಂಥದ್ದೆಲ್ಲ 8 ಪ್ರಕಾರದ ವೃದ್ಧಿಗಳೆಲ್ಲ ಇದಾವಲ್ಲ, ಆ ವೃದ್ಧಿಗಳಲ್ಲಿ ಅನ್ಯ ಎಲ್ಲ ದೇವತೆಗಳಿಗೆ ಇಲ್ಲದಷ್ಟು ಹೆಚ್ಚಿನ ವೃದ್ಧಿ ಇವರಲ್ಲಿ ಇರ್ತದೆ. ಇವರು ಇಂದ್ರ. ಇನ್ನು ಮುಂದೆ ಪ್ರತಿ ಇಂದ್ರ ಅವರು ಯುವರಾಜನಂತೆ ಇರ್ತಾರೆ. ಸಾಮಾನಿಕ ಅಂತಂದರೆ ಅವರು ಆಜ್ಞೆ ಮತ್ತು ಐಶ್ವರ್ಯವನ್ನು ಬಿಟ್ಟು ಆಯು, ವೀರ್ಯ, ಪರಿವಾರ, ಭೋಗ, ಉಪಭೋಗಗಳಲ್ಲಿ ಇವೆಲ್ಲ ಇಂದ್ರನ ಸಮಾನವೇ ಇರ್ತವೆ, ಅವರು ಸಾಮಾನಿಕ. ಇನ್ನು ಮುಂದೆ ತ್ರಾಯತ್ರಿಂಶ, ಇವರು ತಂದೆ, ಗುರು, ಉಪಾಧ್ಯಾಯರ ಸಮಾನ ಅಂದರೆ ಹಿರಿಯವರ ಸಮಾನ ಇರ್ತಾರೆ. ಇವರ ಸಂಖ್ಯೆ ಕೇವಲ ಒಂದೊಂದು ಇದರೊಳಗಡೆ 33 ಮಾತ್ರ ಇರ್ತದೆ. ಪಾರಿಷದ ಅಂದರೆ ಸಭೆಯಲ್ಲಿ ಮಿತ್ರ, ಪ್ರೇಮಿ ಜನರ ಸಮಾನ ಇವರು ಇರ್ತಾರೆ. ಇನ್ನು ತನುರಕ್ಷ ಅಂದರೆ ಅಂಗರಕ್ಷಕರ ಸಮಾನ ಇರುತ್ತಾರೆ ಇವರು. ಇನ್ನು ಅನೀಕ ಅಂತಂದರೆ ಇಲ್ಲಿಯ ಸೈನಿಕರ ಸಮಾನ ಇವರು ಇರ್ತಾರೆ. ಇನ್ನು ಮುಂದೆ ಪ್ರಕಿರಣಕ ಅಂದರೆ ಹಳ್ಳಿ ಮತ್ತು ನಗರಗಳಲ್ಲಿ ಇರುವವರ ಸಮಾನ ಇವರು ಇರ್ತಾರೆ. ಇನ್ನು ಅಭಿಯೋಗ್ಯ ಅಂತಂದರೆ ಇವರು ದಾಸ, ವಾಹನ ಆದಿ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಆನೆ ಆಗು ಅಂದರೆ, ಕುದುರೆ ಆಗು ಅಂದರೆ ಈ ಥರ ಎಲ್ಲ ಹಾಗೆ ಅವ್ರು ನಿಲ್ತಾರೆ. ವಾಹನ ಅಂದರೆ ಆ ರೀತಿ ವೇಷ ಹಾಕ್ಕೊಂಡು ನಿಲ್ತಾರೆ, ತಮ್ಮ ವಿಕ್ರಿಯೆ ಮಾಡ್ಕೊಳ್ತಾರೆ ಆ ರೀತಿ. ನೋಡಿ, ಇವೆಲ್ಲ ಬಹಳ ಮಹತ್ವಪೂರ್ಣ ಪ್ರಕರಣ, ಆದ್ದರಿಂದ ನೀವು ಬರ್ಕೋಬೇಕು. ಈಗ ಇದನ್ನಂತೂ ನೀವು ಬರೀಲೇಬೇಕು. ನೋಡ್ರಿ, ಐರಾವತ ಆನೆ ಅಂದ ತಕ್ಷಣ ಇಲ್ಲೆಲ್ಲ ನಮ್ಮ ತಿರಿಯಂಚ ಆನೆಗಳೆಲ್ಲ ಇರ್ತಾವಲ್ಲ, ಇಲ್ಲೆಲ್ಲ ಇದಾವಲ್ಲ ಆನೆಗಳೆಲ್ಲ ಇದಾವಲ್ಲ, ಆ ರೀತಿ ಅಲ್ಲ. ಇದು ದೇವತೆಗಳು ತಮ್ಮ ಶರೀರದಲ್ಲಿ ಮಾಡುವಂಥ ವಿಕ್ರಿಯ ಶಕ್ತಿ. ಅದು ಆ ಕೆಲಸ ಆದಮೇಲೆ ಆ ವಿಕ್ರಿಯನ್ನು ಅವರು ಬದಲು ಮಾಡಿ ಬಿಟ್ಟು ಬಿಡ್ತಾರೆ. ಅದನ್ನು ಗೊತ್ತಾಯ್ತು ನಿಮಗೆ? ಮತ್ತು ಅವರ ಶರೀರ ಮೂಲ ರೂಪಕ್ಕೆ ಬಂದುಬಿಡ್ತದೆ. ಗೊತ್ತಾಯ್ತಲ್ಲ? ಈಗ ಇದನ್ನು ಬರ್ಕೊಡ್ರಿ. ತೀರ್ಥಂಕರ ಬಾಲಕರ ಜನ್ಮ ಕಲ್ಯಾಣಕ ಸಮಯದಲ್ಲಿ ಬಹಲಕ ಅನ್ನುವ ಹೆಸರಿನ ಅಭಿಯೋಗ್ಯ ಜಾತಿಯ ದೇವ 1,00,000 ಯೋಜನಾ ವಿಸ್ತಾರದ ಐರಾವತ ಆನೆಯ ರೂಪವನ್ನು ವಿಕ್ರಿಯ ಶಕ್ತಿಯಿಂದ ಮಾಡಿಕೊಳ್ಳುತ್ತಾನೆ. ಆ ಆನೆಯ ಮೇಲೆ ಕುಳಿತು ಇಂದ್ರಾದಿ ದೇವತೆಗಳು ಅಸಂಖ್ಯ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಾರೆ. ಐರಾವತ ಆನೆಯ ವರ್ಣನೆಯನ್ನು ಇಲ್ಲಿ ಬರ್ಕೊಂಡ್ರಿ. ಸ್ವಲ್ಪ ಬೇಗ ಬರ್ಕೊಡ್ರಪ್ಪ, ಹೇಳ್ತಾ ಹೋಗ್ತೀನಿ, ಬರ್ಕೊಡ್ರಿ. ಆ ಆನೆಗೆ 32 ಮುಖಗಳು ಇರ್ತವೆ. ಒಂದೊಂದು ಮುಖದಲ್ಲಿ 4 ದಂತಗಳು ಇರ್ತವೆ. ಒಂದು ದಂತದಲ್ಲಿ ಒಂದು ಸರೋವರಗಳು ಇರ್ತವೆ. ಒಂದು ಸರೋವರದಲ್ಲಿ ಒಂದು ಕಮಲಖಂಡಗಳು ಇರ್ತವೆ. ಒಂದೊಂದು ಕಮಲಖಂಡದಲ್ಲಿ ವಿಕಸಿತ ಅಂದರೆ ಅರಳಿದ
32 ಮಹಾತಾವರೆಗಳು ಇರ್ತವೆ. ಒಂದು ತಾವರೆಯಲ್ಲಿ ಒಂದು ನಾಟ್ಯಶಾಲೆ ಇರುತ್ತದೆ. ಒಂದು ನಾಟ್ಯಶಾಲೆಯಲ್ಲಿ 32 ಅಪ್ಸರೆಯರು ನರ್ತನ ಮಾಡುತ್ತಾ ಇರುತ್ತಾರೆ. ಅಂದರೆ ಪಂಚಕಲ್ಯಾಣ ಅಂದರೆ ದೇವತೆಗಳು ಮಾಡುವಂಥ ಪಂಚಕಲ್ಯಾಣದ ವೈಭವ ಇದೆಯಲ್ಲ, ಇದು ಯಾವ ಪ್ರಕಾರ ಇರ್ಬೋದು ಏನು ನಮ್ಮ ಕಲ್ಪನೆಯಿಂದ ಹೊರಗಡೆ ಇರಬೇಕಲ್ವಾ ಅಲ್ವಾ? ಇದನ್ನು ಶಾಸ್ತ್ರ ದಿನ ಓದಿದ್ರೆ ಸ್ವಲ್ಪ ಏನಾದ್ರು ಕಲ್ಪನೆಗೆ ಬರ್ತದೆ. ಇಲ್ಲ ಅಂದರೆ ಏನೂ ಇಲ್ಲ, ಎಂಥದ್ದು ಇಲ್ಲ. ಸ್ವಲ್ಪ ಕಲ್ಪನಾರು ಮಾಡ್ಕೋಬೋದು ನಾವು. ನಮ್ಮದು ಎಷ್ಟು ದೊಡ್ಡ ದುರಾದೃಷ್ಟ ಇರ್ಬೋದು, ವಿಚಾರ ಮಾಡಿರಿ ಅಲ್ವಾ? ಇದನ್ನೆಲ್ಲ ಈ ವರ್ಣನೆ ಕೇಳಿದ್ರೆ ನಿಮ್ಗೆ ಹೇಗೆ ಅನಿಸ್ತದೆ? ಇದು ಜಿನೇಂದ್ರ ಭಗವಂತರ ವಾಣಿನಪ್ಪ, ಇದರಲ್ಲಿ ಒಂದು ಅಕ್ಷರ ಸುಳ್ಳಿಲ್ಲ. ನೋಡಿರಿ ಇನ್ನು ಮುಂದೆ ನೋಡೋಣ. ಈಗ ನೋಡಿ ಸ್ವಲ್ಪ ವಿಷಯ ಬದಲಾಗ್ತದೆ. ಈಗ ನಿಮಗೆ ಎಲ್ಲದೂ ಬೇರೆದು ಸ್ವಲ್ಪ ಹೇಳಿದ್ದಾಗಿತ್ತು, ಆದರೆ ಲೋಕಾಂತಿಕ ದೇವತೆಗಳ ಬಗ್ಗೆ ಹೇಳಿರಲಿಲ್ಲ ಅಲ್ವಾ? ಬ್ರಹ್ಮ ಸ್ವರ್ಗದ ಅಂತ್ಯಭಾಗದಲ್ಲಿ 8 ಪ್ರಕಾರದ ಲೋಕಾಂತಿಕ ದೇವತೆಗಳು ಇದ್ದಾರೆ. ಇವರ ಒಟ್ಟು ಸಂಖ್ಯೆ 4,07,806. ಇವರು ಬಹಳ ಆಗುವುದಿಲ್ಲ, ಏಕೆಂದರೆ ಇವರು ಬಹಳ ಉತ್ಕೃಷ್ಟ ದರ್ಜೆಯ ಇವರು ದೇವತೆಗಳು. ಇವ್ರನ್ನ ದೇವರ್ಷಿ ಅಂತ ಹೇಳಿ ಬಹಳ ಸನ್ಮಾನ ಗೌರವದಿಂದ ಭಕ್ತಿಯಿಂದ ಇನ್ನಿತರ ಎಲ್ಲ ದೇವತೆಗಳು ನೋಡ್ತಾರೆ. ಅಷ್ಟು ಶ್ರೇಷ್ಠರಿರ್ತಾರೆ ಇವರು. ಒಂದೇ ಭಾವಾವತಾರಿ, ಏಕೆಂದರೆ ಅಲ್ಲಿ ಆಯು ಮುಗಿದ ಮೇಲೆ ಅವರು ಮನುಷ್ಯರಾಗಿ ಹುಟ್ಟಿ ಮೋಕ್ಷಕ್ಕೆ ಹೋಗ್ತಾರೆ. ಅವರಿಗೆ ಮುಂದಿನ ಭಾವಗಳಿಲ್ಲ. ಬಹಳ ಶ್ರೇಷ್ಠ ದೇವತೆಗಳು ಇವರು, ಲೋಕಾಂತಿಕ ದೇವತೆಗಳು. ಇವರ ಬಗ್ಗೆ ಬಹಳ ವಿಸ್ತಾರವಾದ ವರ್ಣನೆಯನ್ನು ತತ್ವಾಸೂತ್ರ ಟೀಕೆ ಹೇಳಬೇಕಾದ್ರೆ ನಿಮ್ಗೆ ಅಲ್ಲಿ 263 ಭಾಗ ಹೇಳಿದ್ದೀನಲ್ಲ, ಆ ಜಾಗದಲ್ಲಿ ಎಲ್ಲ ಹೇಳಿದ್ದೀನಿ, ಅಲ್ಲಿ ಕೇಳ್ಕೊಬೋದು. ಈಗ ಸಮಯ ಆಗ್ತಾ ಇದೆ. ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ.